ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಂತೆಲ್ಲ ಇವತ್ತೊಂದು ಮೋಟ್ರ್ ಬೈಕ್ ರಿಲೇಟೆಡ್ ವಿಡಿಯೋ ಮಾಡುವ ಅಂತ. ಎಂತೆಲ್ಲ ಬೈಕಿದ್ದು ಸ್ಪಾರ್ಕ್ ಪ್ಲಗ್ ಒಂದು ಕ್ಲೀನ್ ಮಾಡಲಿಕ್ಕಿತ್ತು. ಗಾಡಿ ಎಂತ ಮಿಸ್ಫೈರ್ ಆಗ್ತುಂಟು. ಕಾರ್ಬೊರೇಟ್ರ ಸ್ಪಾರ್ಕ್ ಪ್ಲಗ್ ಗೊತ್ತಿಲ್ಲ. ನೋಡುವ, ಚೆಕ್ ಮಾಡಿ ನೋಡುವ. ಇದು ಕೀ ಅಪಾಚಿದು. ತುಂಬ ದಿನ ಆಯಿತು ಗಾಡಿ ತೆಗೆದು. ನೋಡುವ, ಇಲ್ಲಿ ಉಂಟು ನಮ್ಮದು ಅಪಾಚಿ RTR 200 ಎಲ್ಲ. ಆ ಕಡೆ ತಗೊಂಡು ಹೋಗುವ. ಇದು ಡ್ಯುಯಲ್ ಸ್ಪಾರ್ಕ್ ಪ್ಲಗ್ ಅಲ್ಲ, ಸಿಂಗಲ್ ಸ್ಪಾರ್ಕ್ ಪ್ಲಗ್. ಇದು ನಮ್ಮದು ಇನ್ನೊಂದು ಗಾಡಿ ಉಂಟು AS 200, ಅದರಲ್ಲಿ ಡ್ಯುಯಲ್ ಸ್ಪಾರ್ಕ್ ಪ್ಲಗ್ ಬರ್ತದೆ ನೋಡಿ. ಇಲ್ಲಿ ಸ್ಪಾರ್ಕ್ ಪ್ಲಗ್ ಇದನ್ನು ತೆಗೆದು ಕ್ಲೀನ್ ಮಾಡಿ ನೋಡುವ ಹೇಗುಂಟಂತ. ನೋಡಿ, ಇದು ಬಾಕ್ಸ್ ಸ್ಪಾನರ್ ಹೇಳ್ತಾರೆ ಇದಕ್ಕೆ. ಬಾಕ್ಸ್ ಸ್ಪಾನರ್, ಇದಕ್ಕೊಂದು ರಾಡ್ ಬರ್ತದೆ. ಇದಕ್ಕೆ ರಾಡ್ ಹಾಕಬೇಕು. ರಾಡ್ ಎಲ್ಲಿ ಹೋಗಿದ್ದು ಗೊತ್ತಿಲ್ಲ ಮಾರೆ. ನೋಡಿ, ಇದನ್ನು ಅದೊಂದು ಟೂಲ್ ಇದೆ, ಇದನ್ನು ಯೂಸ್ ಮಾಡಿ ರಿಮೂವ್ ಮಾಡ್ಬೋದು. ನೋಡುವ ಹೇಗಾಗಿದೆ ಅಂತ. ನೋಡಿ, ಅಷ್ಟೇನಿಲ್ಲ ಕಾರ್ಬನ್ ಇದರಲ್ಲಿ. ಇದು ಕ್ಲೀನ್ ಮಾಡಿ ಹಾಕಬೇಕು, ಆಗ ಕರೆಕ್ಟ್ ಆಗ್ತದೆ ಇದರದ್ದು ಫೈರಿಂಗ್ ಎಲ್ಲ. ತುಂಬ ಕಾರ್ಬನ್ ಬರಬಾರ್ದು ಇದರಲ್ಲಿ. ಕಾರ್ಬನ್ ತುಂಬ ಜಾಸ್ತಿ ಇದ್ದರೆ ರಿಚ್ ಮಿಕ್ಸ್ಚರ್ ಆಗ್ತುಂಟು ಅಂತ ಅರ್ಥ. ಅಂದರೆ ಹೈ ಫ್ಯೂಯಲ್ ಜಾಸ್ತಿ ಬರ್ನ್ ಆಗ್ತಿದೆ ಅಂತ. ಅಂದರೆ ಒಂದು ರೇಷಿಯೋ ಇದೆ, ಆ ರೇಷಿಯೋದಲ್ಲೇ ಇರಬೇಕು. ಜಾಸ್ತಿ ಫ್ಯೂಲ್ ಬರ್ನ್ ಆಗ್ತಾ ಇದ್ದರೆ ಕಾರ್ಬನ್ ಡೆಪಾಸಿಟ್ ಜಾಸ್ತಿ ಆಗ್ತದೆ. ಅದಕ್ಕೆ ರಿಚ್ ಮಿಕ್ಸ್ಚರ್ ಅಂತ ಹೇಳ್ತಾರೆ. ಆ ಥರ ಆಗಬಾರ್ದು. ಇದನ್ನು ಕ್ಲೀನ್ ಮಾಡಿ ಹಾಕುವ. ಇದು WD-40, ಇದರಲ್ಲಿ ಸಹ ಕ್ಲೀನ್ ಮಾಡ್ಬೋದು, ಎಂಥ ಪ್ರಾಬ್ಲಮ್ ಇಲ್ಲ. ಕ್ಲೀನರ್ ಸಿಗ್ತದೆ ಬೇರೆ ಇದರದ್ದೇ, ಕಾರ್ಬನ್ ಕ್ಲೀನ್ ಮಾಡೋದು. ಇಸ ಓಕೆ, WD-40 ಹಾಕಿ ಕ್ಲೀನ್ ಮಾಡ್ಬೋದು. ಮತ್ತು ಎಂತಲ್ಲ, ಬ್ರಷ್ ಸ್ವಲ್ಪ ಕಾರ್ಬನ್ ತೆಗಿಲಿಕ್ಕೆ. ಮತ್ತು ಇದು ಒಂದು ಬ್ಲೇಡ್ ಇದ್ದರೆ ಇದರಲ್ಲಿ ಕಾರ್ಬನ್ ಎಲ್ಲ ಎಂತ ಮಾಡೋದು, ಕ್ಲೀನ್ ಮಾಡ್ಬೋದು ಇದರಲ್ಲಿ. ನೋಡುವ, ಮೊದಲು ಇದರಲ್ಲಿ WD-40 ಹಾಕಿ ಒಮ್ಮೆ ಸ್ಪ್ರೇ ಮಾಡುವ. ನೋಡಿ, ನಮ್ಮದು ಪ್ಲಗ್ ಕ್ಲೀನ್ ಆಯಿತು. ಈಗ ಫಿಕ್ಸ್ ಮಾಡುವ. ಫಿಕ್ಸ್ ಮಾಡಲಿಂತ ಹಾಗೆ ಸೇಮ್ ಹೇಗೆ ರಿಮೂವ್ ಮಾಡಿದ್ದೇವೆ ಹಾಗೆ ಪುನಃ ಪ್ಲೇಸ್ ಮಾಡಿ ಟೈಟ್ ಮಾಡೋದು. ಇದು ಟೈಟ್ ಮಾಡುವಾಗ ಜಾಗ್ರತೆ ಇರಬೇಕು ಮಾರೆ. ಇದರದ್ದು ಥ್ರೆಡ್ ಸ್ಲಿಪ್ ಆದರೆ ಹೆಡ್ ಇದು ಮತ್ತೆ ಹೋಯ್ತು. ಇಡೀ ಹೆಡ್ ಬಿಚ್ಚಿ ಥ್ರೆಡ್ಡಿಂಗ್ ಎಲ್ಲ ಮಾಡಿಸಬೇಕು. ಅದಕ್ಕೆ ಇದನ್ನು ಓವರ್ ಟೈಟ್ ಮಾಡಲಿಕ್ಕೆ ಹೋಗಬೇಡಿ, ಜಸ್ಟ್ ಗ್ರಿಪ್ ಟೈಟ್ ಸಾಕು. ಸ್ಟಾರ್ಟ್ ಮಾಡಿ ನೋಡುವ ಒಮ್ಮೆ.
ನೋಡಿ ಇಷ್ಟೇ. ಇನ್ನೊಮ್ಮೆ ಕಾರ್ಬೆಟ್ ಕ್ಲೀನ್ ಮಾಡಿ ನೋಡಬೇಕು, ಅದೊಂದು ಸಾರಿ ಮಾಡಬೇಕು ಮಾರೆ. ತುಂಬ ದಿನ ಆಯಿತು ಕ್ಲೀನ್ ಮಾಡಿ. ಇದೇ ನಮ್ಮದು RTR 200. ನೋಡಿ ಇದು ಕಾರ್ಬೊರೇಟರ್. ಇದರಲ್ಲಿ ಇನ್ನೊಂದು ಬರ್ತದೆ FI ಅಂತ, ಫ್ಯೂಲ್ ಇಂಜೆಕ್ಟರ್. ಇದು ನಮ್ಮದು ಕಾರ್ಬೊರೇಟರ್. ನೋಡಿ ಇದನ್ನೊಂದು ಕ್ಲೀನ್ ಮಾಡಿ ಹಾಕ್ಲಿಕ್ಕೆ ಉಂಟು. ಸರಿ, ನೋಡಿದ್ರಲ್ಲ ಸ್ಪಾರ್ಕ್ ಪ್ಲಗ್ ಕ್ಲೀನ್ ಮಾಡೋದು ಅಷ್ಟೇ. ಇನ್ನು ಕಾರ್ಬೊರೇಟರ್ ಕ್ಲೀನ್ ಮಾಡೋದು ವಿಡಿಯೋ ಮಾಡ್ತೇನೆ, ಅದರಲ್ಲಿ ಸಿಗುವ. ಬಾಯ್ ಬಾಯ್.